ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿಯಾಗಿ ನೋಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಸಮಾಜದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಲು ಈ ರಹಸ್ಯ ಮಾರ್ಗಗಳು, ಸೊ ಇವನ್ನ ಯಾವ್ದ್ಯಾವ್ದನ್ನ ನಾವು ಹೇಗೆ ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಅವ್ಯವಸ್ಥೆಯಿಂದ ಬದುಕುವ ವ್ಯಕ್ತಿಯನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿರುವ ಜನರು ಮತ್ತು ಫಿಟ್ ಆಗಿರುವ ಜನರು ಅವರನ್ನು ವಿಭಿನ್ನವಾಗಿ ನೋಡುತ್ತಾರೆ. ಅವರಿಗೆ ಗೌರವವನ್ನು ನೀಡುವುದಿಲ್ಲ. ಆದ್ದರಿಂದ ಮೊದಲನೆಯದಾಗಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಪ್ರಯತ್ನಿಸಿ. ಯಾವಾಗಲೂ ಸ್ವಚ್ಛವಾಗಿ ಇರಿ, ಉತ್ತಮ ಬಟ್ಟೆಗಳನ್ನು ಧರಿಸಿ ಮತ್ತು ಶೇವ್ ಮಾಡಿ. ನಿಮ್ಮ ಪ್ರದರ್ಶನ ಎಷ್ಟೇ ತಿಳುವಳಿಕೆ ಇದ್ದರೂ ಪರವಾಗಿಲ್ಲ, ನೀವು ನಿಮ್ಮನ್ನು ಸ್ವಚ್ಛವಾಗಿಟ್ಟುಕೊಳ್ಳದಿದ್ದರೆ ಜನರು ನಿಮ್ಮನ್ನು ನಿರ್ಲಕ್ಷಿಸುವುದು ಖಂಡಿತ. ಉತ್ತಮ ಮತ್ತು ಯಾರೂ ಸಹ ನಿಮ್ಮನ್ನು ಗೌರವಿಸುವುದಿಲ್ಲ. ಯಾರಿಗೂ ಭಯ ಪಡಬೇಡಿ. ಜನರಲ್ಲಿ ನಿಮ್ಮ ಸ್ಥಾನಮಾನದ ಮತ್ತು ಗೌರವವನ್ನು ಹೆಚ್ಚಿಸುವುದು ಹೇಗೆ ಎಂದರೆ ಇಂದಿನಿಂದ ಭಯ ಪಡುವುದನ್ನು ನಿಲ್ಲಿಸಿ. ಶ್ರೀಕೃಷ್ಣ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಡಿ. ನಿಮ್ಮನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ. ನಿನಗೆ ಯಾರೂ ಹಾನಿ ಮಾಡಲಾರರು. ನೀವು ಮಾತ್ರ ಯಾವುದೇ ತಪ್ಪು ಕೆಲಸ ಮಾಡಬೇಡಿ. ನೀವು ಸಹ ನಿಖರವಾಗಿ ಅದೇ ಮಾಡಬೇಕು. ನಿಮಗೆ ನಿಮ್ಮೊಳಗೆ ಯಾರು ಇದ್ದಾರೆ ಎಂಬುದನ್ನು ಸಮಾಜಕ್ಕೆ ತೋರಿಸಬೇಕು. ನೀವು ಯಾವಾಗಲೂ ಸತ್ಯ ಮತ್ತು ನ್ಯಾಯಕ್ಕಾಗಿ ಸತ್ಯವನ್ನು ಮಾತನಾಡಲು ಸಿದ್ಧರಾಗಿರಬೇಕು. ನೀವು ಬಲವಾಗಿ ತೋರಿಸಿದರೆ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ. ಜನರು ಸ್ವತಃ ನಿರ್ಭೀತ ಜನರನ್ನು ಗೌರವಿಸುತ್ತಾರೆ. ಹಾಗೆ ಇವಾಗ ನೆಕ್ಸ್ಟು ಅಂದರೆ ಮೂರನೇ ಪಾಯಿಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸಮಯದಲ್ಲೂ ಲಭ್ಯವಿರುವುದನ್ನು ಬಿಟ್ಟು ಬಿಡಿ. ನೀವು ಒಂದು ವಿಷಯವನ್ನು ಕೇಳಿರಬೇಕು. ಯಾರಾದರೂ ಕರೆದ ತಕ್ಷಣ ಭೇಟಿ ನೀಡುವ ಮೂಲಕ ಅಥವಾ ಯಾವುದಕ್ಕೂ ಸಿದ್ಧವಾಗಿರುವುದು ಮನುಷ್ಯ ತನ್ನ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ. ಹಾಗೆ ಮಾಡುವುದರಿಂದ ಜನರು ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಿಲ್ಲ. ಜನರು ಯೋಚಿಸುವುದೇನೆಂದರೆ, ಇವರು ಯಾವಾಗಲೂ ಫ್ರೀಯಾಗಿರುತ್ತಾರೆ, ಇವರಿಗೇನಿದೆ ಕೆಲಸ, ಕರೆದ ತಕ್ಷಣ ಬರುತ್ತಾರೆ ಎಂದು ಯೋಚಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಯಾರು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇಂದಿನ ಕಾಲದಲ್ಲಿ ಸ್ವಲ್ಪ ಯೋಚಿಸಿ ಮುಂದೆ ಹೋಗಬೇಕು. ಆಗ ಮಾತ್ರ ಅವನು ನಿಮ್ಮನ್ನು ಗೌರವಿಸುತ್ತಾನೆ. 4ನೇದು, ನಿಮ್ಮ ನಾಲಿಗೆಯನ್ನು ಪೂರ್ಣಗೊಳಿಸಿ. ಇತ್ತೀಚಿನ ದಿನಗಳ ಬಹಳ ಕಡಿಮೆ ಜನರು ಅವರು ನೀಡಿರುವ ಭರವಸೆಗಳನ್ನು ಪಾಲಿಸುತ್ತಾರೆ. ನಿಮ್ಮ ಮೌಲ್ಯವನ್ನು ಹೇಗೆ ಹೆಚ್ಚಿಸುವುದು ಎಂದು ನೀವು ಆಶ್ಚರ್ಯಪಡುತ್ತಿದ್ದರೆ ಜನರು ನಿಮ್ಮ ಮೇಲೆ ವಿಶ್ವಾಸ ಭರವಸೆ ಮೂಡುವಂತೆ ನಿಮ್ಮನ್ನು ನೀವು ಇಟ್ಟುಕೊಳ್ಳಬೇಕು. ನಿಮ್ಮ ಮಾತಿನ ಮೇಲೆ ತಕ್ಷಣ ನಂಬಲು ಸಿದ್ಧರಾಗಿರಬೇಕು. ಇದರ ಅರ್ಥ ನೀವು ಯಾರಿಗಾದರೂ ಕೊಟ್ಟಿರುವ ಮಾತುಗಳು ಉಳಿಸಿಕೊಳ್ಳಿ. ಆಗ ಮಾತ್ರ ನಿಮ್ಮನ್ನು ಅವರು ನಂಬಲು ಸಾಧ್ಯ. 5ನೇದು, ನೀವು ಹೆಚ್ಚು ಮಾತನಾಡಿದರೆ ಅಥವಾ ಯಾರೊಂದಿಗಾದರೂ ಮಾತನಾಡಿದರೆ ನಿಮ್ಮ ಮಾತಿಗೆ ಯಾವುದೇ ಮೌಲ್ಯವಿಲ್ಲ. ನೀವು ನಿಮ್ಮ ಮೌಲ್ಯವನ್ನು ಹೆಚ್ಚಿಸಲು ಬಯಸಿದರೆ ಕಡಿಮೆ ಮಾತನಾಡಿ.
ಆರನೆಯದು, ಅನೇಕ ಬಾರಿ ನಾವು ನಮ್ಮ ಅಮೂಲ್ಯ ಸಮಯವನ್ನು ಇತರಿಗಾಗಿ ವ್ಯರ್ಥ ಮಾಡುತ್ತೇವೆ. ಅವರಿಗಾಗಿ ಏನಾದರೂ ಕಾಯೋಣ ಮತ್ತು ಅವರ ಜೊತೆ ಸ್ವಲ್ಪ ಮಾತಾಡೋಣ. ಇದರ ಹೊರತಾಗಿ ಒಂದು ವಾಕ್ ಹೋಗಿ. ಆದ್ದರಿಂದ ಇದನ್ನು ಮಾಡಬೇಡಿ. ನಿಮ್ಮ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ. ಆಗ ನಮ್ಮ ಮಾತು ಕೂಡ ಉಳಿಯುತ್ತೆ, ಹಾಗೆ ನಮ್ಮ ಬೆಲೆ ಕೂಡ ಉಳಿಯುತ್ತೆ. ಹಾಗೆ ನೆಕ್ಸ್ಟು, ಸುಮ್ಮನೆ ಮಾತನಾಡುವ ಕೆಲವರನ್ನು ನಿಮ್ಮ ಸುತ್ತಮುತ್ತ ನೋಡಿರಬೇಕು. ಜನರು ಅವರ ಮಾತುಗಳನ್ನು ಒಂದು ಸಾರಿ ಕೇಳುತ್ತಾರೆ. ಇದಾದ ನಂತರ ಅವರ ಮಾತಿಗೆ ಹೆಚ್ಚಿನ ಬೆಲೆ ಸಿಗುತ್ತಿಲ್ಲ. ಹಾಗಾಗಿ ಅಲ್ಲಿ ಇಲ್ಲಿ ಹೆಚ್ಚು ಮಾತನಾಡಬೇಡಿ. ನಿಮ್ಮ ಮಾತುಗಳಿಂದ ಇನ್ನೊಬ್ಬ ವ್ಯಕ್ತಿ ಪ್ರಭಾವಿತನಾಗುವ ರೀತಿಯಲ್ಲಿ ಯಾವಾಗಲೂ ಮಾತನಾಡಿ. ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾದ ಪದಗಳಲ್ಲಿ ವ್ಯಕ್ತಪಡಿಸಿ. ಯಾರಾದರೂ ಮಾತನಾಡುತ್ತಿದ್ದರೆ ಅವನನ್ನು ಅಡ್ಡಿಪಡಿಸುವುದನ್ನು ತಪ್ಪಿಸಿ. ಸರಿಯಾದ ಭಾಷೆಯನ್ನು ಬಳಸಿ ಸೌಜನ್ಯದಿಂದ ಮಾತನಾಡಿ. ನಿಮ್ಮ ಎಲ್ಲ ವಿಷಯಗಳನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳುವುದನ್ನು ಯಾವಾಗಲೂ ತಪ್ಪಿಸಿ. ಅನೇಕ ಬಾರಿ ನಾವು ಮತ್ತು ಇತರ ವ್ಯಕ್ತಿಗೆ ಎಲ್ಲವನ್ನೂ ಹೇಳುತ್ತೇವೆ. ಅನೇಕ ಬಾರಿ ಎದುರಾಗಿರುವ ವ್ಯಕ್ತಿ ಇದರಿಂದ ಬೇಸರಗೊಳ್ಳಲು ಪ್ರಾರಂಭಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮೌಲ್ಯವನ್ನು ಕಡಿಮೆಯಾಗುತ್ತದೆ. ಆದ್ದರಿಂದ ಇದನ್ನು ಮಾಡುವುದು ತಪ್ಪಿಸಿ. ನಿಮ್ಮ ನ್ಯೂನತೆಗಳ ಮೇಲೆ ಕೆಲಸ ಮಾಡಿ. ನಿಮ್ಮ ಗುರಿಯನ್ನು ಸಾಧಿಸಲು ಶ್ರಮಿಸಿ. ನಿಮ್ಮ ಆರಾಮ ವಲಯದಿಂದ ಹೊರಬರಲು ಪ್ರಯತ್ನಿಸಿ. ನಿಮಗೆ ಯಶಸ್ಸನ್ನು ತರುವ ಕೆಲಸಗಳನ್ನು ಮಾಡಿ. ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಿದಾಗ ಜನರು ತಾನಾಗಿಯೇ ನಿಮ್ಮನ್ನು ಗೌರವಿಸುತ್ತಾರೆ. ಈ ರೀತಿಯಾಗಿರುವಂತಹ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನನ್ನ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಓಕೆ, ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ತಿಳಿಸಿ. ಹಾಗೆ ಇನ್ನು ಮತ್ತಷ್ಟು ಇದೇ ಥರದ ವಿಡಿಯೋಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹೃದಯಪೂರ್ವಕವಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು, ಟೇಕ್ ಕೇರ್.